ನಾರಾಯಣಪಟ್ಟಣ ಜನ ನಿಮ್ಮನ್ನು ಕಂಡ್ರೆ ಹೇಗಿದ್ರು ಸಾಹೇಬ್ರೆ? ನಿಮಗೋಸ್ಕರ ಪ್ರಾಣ ಬಿಡಕ್ಕೂ ತಯಾರಾಗಿದ್ರು. ನಿಮ್ಮನ್ನು ಕಂಡ್ರೆ ಹುಚ್ಚರ ಥರ ಆಡ್ತಾ ಇದ್ರು. ಯಾವಾಗಲೂ ನಮ್ಮ ವಿಕ್ರಮಸಿಂಹ ಸಾಹೇಬ್ರು ವಿಕ್ರಮಸಿಂಹ ಸಾಹೇಬ್ರು ದೇವರು ಅಂತ ಕನ್ವರ್ಸ್ತಾ ಇದ್ರು. ನಿಮ್ಮ ದರ್ಶನ ಮಾಡೋಕೆ ಗೆಸ್ಟ್ ಹೌಸ್ ಮುಂದೆ ಕ್ಯೂ ನಿಲ್ತಾ ಇದ್ರು ಸಾಹೇಬ್ರೆ. ಇಷ್ಟು ಬದಲಾವಣೆ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತದೆ ಸಾಹೇಬ್ರೆ. ನಮ್ಮ ಜನ ಈ ರೀತಿ ಬದಲಾಗ್ತಾರೆ ಅಂದರೆ ಯೋಚನೆ ಸಹ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಗಾಯತ್ರಿ ದೇವಿ. ಹಲೋ, ಯಾರಿದ್ದೀರಾ ಮನೆ ಒಳಗೆ? ಪ್ಲೀಸ್ ಕಮ್ ಔಟ್. ಹಾಯ್, ಭಿಕ್ಷೆ ಬೇಡವ್ರು ಕೂಡ ಇಂಗ್ಲೀಷಲ್ಲಿ ಭಿಕ್ಷೆ ಬೇಡಂಗೆ ಆಗೋದ್ರು. ಯಾರು ಇಲ್ಲ, ಮುಂದೆ ಹೋಗಯ್ಯ. ಹಲೋ, ನಾನು ಭಿಕ್ಷುಕ ಅಲ್ಲ, ಮುಂದೆ ಈ ಮನೆ ಹಳಿ ಆಗೋನು. ಬಾ ಹೊರಗಡೆ. ಹಾಯ್, ನೀನಾ? ವಾಯ್ಸು ಸೇಮ್ ಭಿಕ್ಷುಕ್ರ ಥರನೇ ಇತ್ತು, ಅದಕ್ಕೆ ಹಾಗಂದೆ. ಪಾಲಿಸಿ ಹೋಲ್ಡ್ರ್ ಮನೆ ಹತ್ರ ಹೋಗಿ ಒಂದು ಕೂಗು ಹಾಕಿದ್ರೆ ಪ್ರಕಾಶನ ಮನೆ ಒಳಗೆ ಬನ್ನಿ ಅಂತ ಕರೀತಾರೆ. ಮುಂದಕ್ಕೆ ನಿನ್ನ ಭಾವ ಆಗೋನು. ನನ್ನ ಧ್ವನಿ ಗೊತ್ತಾಗಿಲ್ವಾ ನಿನಗೆ? ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್, ಓಕೆ? ನಾದ್ನೆ ಹಂಗೆ ಕರಿಬೇಡ, ಇರಿಟೇಟ್ ಆಗುತ್ತೆ. ಮತ್ತೆ ಕರಿಬೇಕು? ಅಕ್ಕನ ಗಂಡ ಹೆಂಡತಿ ತಂಗಿನ ನಾದ್ನಿ ಅಂತಾನೆ ಕರೆಯೋದು. ಅಕಸ್ಮಾತ್ ಈ ಸಂಬಂಧಕ್ಕೆ ಬೇರೆ ಏನಾದ್ರು ಹೆಸರು ಇದೆಯಾ? ಇದ್ರೆ ಹೇಳು, ಹಾಗೆ ಕರಿತೀನಿ. ನೋಡು, ತಾಳಿ ಕಟ್ಟಿದ ಮೇಲೇನೆ ಆ ಸಂಬಂಧಕ್ಕೆ ಬೆಲೆ ಬರೋದು. ಅಷ್ಟಾರು ಲೋಕಜ್ಞಾನ ನಿನ್ಗಿದೆ ಅನ್ಕೊಳ್ತೀನಿ. ಫಿಕ್ಸ್ ಆಯ್ತಲ್ಲ, ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ. ಅದಕ್ಕಿನ್ನೂ ಟೈಮ್ ಇದೆ ಪ್ರಕಾಶ. ಸುಮ್ಮನೆ ಕನ್ಸ್ ಕಾಣ್ಬೇಡ. ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಹೊರಡ್ತಾ ಇರೋ. ಕರಿಯಮ್ಮ, ನಿಮ್ಮ ಅಕ್ಕನ ಹತ್ರ ಮಾತಾಡೋದು ತುಂಬಾನೇ ಇದೆ. ಏನು ನಿನ್ ಪುರಾಣ? ಯಾಕೆ ಬಂದ್ಯಾ ಅಲ್ಲಿಗೆ? ಕೂಲ್ 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 ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನೆ ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ನಾವ್ ಎಲ್ಲಿಗಾದ್ರೂ ಹೋಗ್ತೀವಿ, ಅದನ್ನೆಲ್ಲ ಕೇಳೋ ಅವಶ್ಯಕತೆ ನಿನ್ಗಿಲ್ಲ. ನಿನ್ನೆ ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಅಂತ ನನ್ಗೆ ಗೊತ್ತು. ಬೆಂಗಳೂರಿಗೆ ಹೋಗಿದ್ರಿ ಅಲ್ವಾ? ಯಾರು ನಿಂಗೆ ಹೇಳಿದ್ದು ನಾವು ಬೆಂಗಳೂರಿಗೆ ಹೋಗಿದ್ವಿ ಅಂತ? ನೀವು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದಾಗಲೇ ಅನುಮಾನ ಬಂತು. ಅದಕ್ಕೆ ಉದಯರಂಗ ಬಸ್ ಕಂಡಕ್ಟರ್ ಪರಮೇಶ್ವರ್ನ ಕೇಳ್ಕೊಂಡು ಬಂದೆ. ಬೆಂಗಳೂರಿಗೆ ಯಾಕೆ ಹೋಗಿದ್ರಿ ಅಂತ ಹೇಳಿದ್ರೆ ಸರಿ. ನೀನ್ ಯಾವ ಊರ್ ಸೀಮೆ ದಾಸ ಅಂತ ನಿನ್ಗೆ ಹೇಳ್ಬೇಕು. ಇಷ್ಟು ದಿವಸ ಸತಿ ಸಾವಿತ್ರಿ ಆಡ್ತಿದ್ದ ಗಾಯತ್ರಿ ದೇವಿ ಚರಿತ್ರೆನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. 20 ವರ್ಷದಿಂದ ಒಬ್ಬನ ಪ್ರೀತಿಸಿದ್ದು, ಅವನ ಮದುವೆ ಆಗಿದ್ದು, ಅವನಿಂದ ಮೋಸ ಹೋಗಿದ್ದೆಲ್ಲ ಸುಳ್ಳು ಅಪ್ಪಾಜಿ. ಆ ವ್ಯಕ್ತಿ ಜೊತೆ ಮಾಡಿದ್ದು ಪ್ರೀತಿ ಎಲ್ಲ ಸಂಸಾರ ಅಲ್ಲ, ಹಾದ್ರ. ಕೇಳಿಸ್ಕೊಟ್ಟೆ. ನನ್ನ ಜೊತೆ ಮಾಡಿದ್ದು ಸಂಸಾರ, ಅವಳ ಜೊತೆ ಮಾಡಿದ್ದು ಜಯ. ಇದು ನಾನು ಹೇಳ್ತಿರೋ ಮಾತಲ್ಲ, ನಿಮ್ಮ ಮಗ ಹೇಳ್ತಿರೋದು. ಮಗನೇ ಅಪ್ಪನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರಲ್ಲ ನೀವು. ಏನು ಹೇಳ್ತಿದ್ದೀಯ ಜಯ? ನಾನು ಆ ರೀತಿ ನಡ್ಕೊಂಡ? ಹೌದ್ರಿ, ಹೇಳೋಕೆ ಕೇಳೋಕೆ ಇದು ಅಸಹ್ಯ ಅನ್ನಿಸ್ಬೋದು. ಆದರೆ ಕಟ್ಕೊಂಡಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಈ ರೀತಿ ಕೆಲಸ ಮಾಡಿದರೆ ಅದನ್ನು ಹಾಗೆ ಕರೆಯೋದು. ವಿಕ್ರಮ್ ಹೋಗ್ತಾನೆ, ಅವಳು ಮುಂದೆ ನಿಲ್ತಾನೆ, ಸಾರಿ ಸಾರಿ ಹೇಳ್ತಾನೆ, ಗಾಯತ್ರಿ ದೇವಿ ನೀನು ಮಾಡಿರೋದು ಆದ್ರ ಅಂತ. ಮೋಸ ಹೋಗಿರೋ ಹೆಣ್ಣು ಈ ಮಾತನ್ನ ಕೇಳಿ ಸುಮ್ಮನೆ ಇರ್ತಾಳೆ ಅನ್ಕೊಂಡ್ರ? ಅವಳು ಅವನ ಎದುರಿಗೆ ಸಾರಿ ಸಾರಿ ಹೇಳ್ತಾಳೆ, ಹೋಗಿ ನಿಮ್ಮಪ್ಪನ್ನ ಕೇಳೋ ನಾನು ಮಾಡಿರೋದು ಆದ್ರನ ಅಂತ. ಜಯ ಪ್ಲೀಸ್, ಪದೇ ಪದೇ ಆ ಪದ ಉಪಯೋಗಿಸ್ಬೇಡ, ನನ್ನಿಂದ ಕೇಳಿಸ್ಕೊಳಕ್ಕಾಗಲ್ಲ. ನನ್ನ ಮಗನ ಸೋಲನ್ನ
ಅವನು ಮರ್ಯಾದೆ ಹೋಗೋದನ್ನ ತಾಯಿಯಾಗಿ ನನ್ನ ಕಣ್ಣಾರೆ ನೋಡ್ಬೇಕಲ್ಲ, ಅದಕ್ಕೆ ದುಃಖ ಆಗ್ತಿದೆ ನನಗೆ. ನನ್ನ ಮರ್ಯಾದೆ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ನಾನು ತಪ್ಪು ಮಾಡಿದ್ದೀನಿ. ಆದರೆ ವಿಕ್ರಮ್ ಸ್ಥಾನ ಸಡ್ಲ ಆಗೋಗುತ್ತೆ. ಅವನಲ್ಲ ಅವನೇ ತೋಡ್ಕೋತಾ ಇದ್ದಾನೆ. ಏನ್ ಮಾಡ್ಲಿ ಜಯ? ನನ್ನ ಮಗನ ಸೋಲನ್ನ, ಅವನ ಮರ್ಯಾದೆ ಹೋಗೋದನ್ನ ತಾಯಿಯಾಗಿ ನನ್ನ ಕಣ್ಣಾರೆ ನೋಡ್ಬೇಕಲ್ಲ, ಅದಕ್ಕೆ ದುಃಖ ಆಗ್ತಿದೆ ನನಗೆ. ನೋ, ಆ ರೀತಿ ಆಗ್ಬಾರ್ದು ಜಯ. ನಮ್ಮಿಬ್ಬರನ್ನು ಇದರಿಂದ ಕಾಪಾಡೋದಕ್ಕೆ ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ನಾನೇನ್ರಿ ಮಾಡೋಕ್ಕಾಗುತ್ತೆ? ವಿಕ್ರಮ್ ನನ್ನ ಮಾತು ಕೇಳಲ್ಲ. ನಾನು ಗಾಯತ್ರಿ ಮನೆಗೆ ಹೋಗಿ ಈ ಹಠ ಜಿದ್ದು ಎಲ್ಲ ಬಿಡು ಅಂದ್ರೆ ಅವಳು ಒಪ್ಪಲ್ಲ. ನನ್ನ ಹೆಸರು ಹೇಳ್ಬೇಡ ಅಂತ ಗಾಯತ್ರಿ ಹತ್ರ ಹೋಗಿ ನೀನೇ ಕೇಳ್ಕೊ ಜಯ. ನೀನು ಗಾಯತ್ರಿ ಮನೆಗೆ ಹೋಗಲೇಬೇಕು. ಪ್ಲೀಸ್ ಜಯ, ಆಗಲ್ಲ ಅಂತ ಮಾತ್ರ ಹೇಳಬೇಡ. ನನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಮಗನಿಗೋಸ್ಕರ. ಅಸಹ್ಯ ಅನ್ನಿಸ್ತಾ ಇದೆ ನನಗೆ. ಹೋಗಿ ಹೋಗಿ ನಿಮ್ಮಂಥವ್ರ ಕೈ ಹಿಡಿದಲ್ಲ ಅಂತ. ಮಂತ್ರಿಯಾಗಿ ರಾಜಕಾರಣ ಮಾಡಿದ್ರಿ, ಗಂಡ ಆಗಿ ರಾಜಕಾರಣ ಮಾಡಿದ್ರಿ, ಅಪ್ಪ ಆಗಿನೂ ರಾಜಕಾರಣ ಮಾಡಿದ್ರಿ. ವಿಕ್ರಮ್ ಸೀಟಲ್ಲಿ ಕೂತು ರಾಜಕಾರಣ ಮಾಡಿದ್ರೆ ನೀವು ಮನೇಲಿ ರಾಜಕಾರಣ ಮಾಡ್ತೀರಾ? ನಿವೃತ್ತಿ ತಗೊಂಡೇ ಇಲ್ಲಲ್ಲ ನೀವು. ಈಗ ಹೆಂಡತಿನ ರಾಯಭಾರಿ ಮಾಡಿ ಹಳೆ ಪ್ರೇಯಸಿ ಮನೆಗೆ ಸಂಧಾನ ಕಳಿಸ್ತೀರಾ? ನನ್ನ ಗಂಡ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ ನಾನು. ಒಬ್ಬ ಹೆಂಡತಿಯಾಗಿ ನನ್ನ ಮಗನ ಮುಂದೆ ಯಾವತ್ತೂ ನಿಮ್ಮನ್ನ ಕೆಟ್ಟದಾಗಿ ಬಿಂಬಿಸ್ಲಿಲ್ಲ. ಯಾಕೆ ಹೇಳಿ? ನಾಳೆ ನನ್ನ ಮಗ ಬೆಳೆದು ದೊಡ್ಡವನಾದ್ಮೇಲೆ ನಿಮ್ಮನ್ನ ಕೀಳಾಗಿ ನೋಡಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನೀವು ಮಾಡಿರೋ ಎಲ್ಲ ತಪ್ಪನ್ನು ಸೆರಗಲ್ ಗಂಟಾಕೊಂಡು ಇಟ್ಟಿದ್ದೀನಿ ನಾನು, ಯಾರಿಗೂ ಕಾಣಿಸ್ತಾ ಇರೋ ರೀತಿ. ಆದ್ರೆ ಆ ತಪ್ಪುಗಳು ಈಗ ಹೊಗೆ ಆಡ್ತಾ ಇದೆ. ಅದನ್ನು ಆರಿಸೋಕೆ ಮತ್ತೆ ನನ್ನನ್ನೇ ಬಳಸ್ಕೊಳ್ತೀರಾ ನೀವು. ನಿಮ್ಮನ್ನು ಕೈ ಹಿಡಿದೆ ಅನ್ನೋ ಕಾರಣಕ್ಕೆ ಯಾವಳ ಮುಂದೆನೋ ಹೋಗಿ ತಲೆ ತಗ್ಸಿ ನಿಲ್ಲು ಅಂತ ಹೇಳ್ತೀರಾ? ನನಗೆ ಗೊತ್ತು ಜಯ, ನಾನು ತಪ್ಪು ಮಾಡಿದ್ದೀನಿ. ಆದರೆ ವಿವರಣೆ ಬೇಡ. ಈ ಗಂಡಸ್ರ ಹಣೆ ಬರಾನೇ ಇಷ್ಟು. ನೀವು ನಿಮ್ಮನ್ನ ಪ್ರೀತಿಸೋಷ್ಟು ನನ್ನನ್ನಾಗ್ಲಿ ನನ್ನ ಮಗನ ಪ್ರೀತಿಸಲ್ಲ. ಸಂಕೋಚ ಅನ್ಸಲ್ಲ ನಿಮ್ಗೆ ಹೆಂಡತಿನ ಮುಂದೆ ಬಿಟ್ಟು ರಕ್ಷಣೆ ಪಡೆಯೋಕೆ? ನಾನು ಏನು ಮಾಡಲಿ? ನಿನ್ ಬಿಟ್ರೆ ಗಾಯತ್ರಿ ಬೇರೆ ಯಾರ ಮಾತನ್ನು ಕೇಳಲ್ಲ. ನನಗೆ ಬೇರೆ ದಾರಿನೇ ಇಲ್ಲ. ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗನಿಗೋಸ್ಕರ ಆದ್ರೂ ಕೇಳ್ಕೊ. ನಮ್ಮ ಅಕ್ಕನ ಜಾತಕನ ಸಾಹೇಬ್ರ ಮನೆಗೆ ಕಳಿಸಿದ್ದೀನಿ. ಮದುವೆ ಫಿಕ್ಸ್ ಆಗೇ ಆಗತ್ತೆ. ನಿನಗೇನು ಭ್ರಮೆ ಮೆಟ್ಕೊಂತೇನೆ ತಲೆಗೆ? ಭ್ರಮೆ ಅಲ್ಲ, ಇದು ನರಸಿಂಹಸ್ವಾಮಿ ಮೇಲೆ ಆಣೆಗೂ ಸತ್ಯ. ಜಾತಕನ ಪೋಸ್ಟ್ ಮಾಡು ಅಂತ ನಿಮ್ಮ ಅಪ್ಪನ ಕೈನಲ್ಲಿ ಕಳಿಸಿದ್ರೆ ನಿಮ್ಮ ಅಕ್ಕನ ಜಾತಕನೂ ಸೇರ್ ಕಳಿಸಿದಾನ ಕಳ್ಳ? ಅಲ್ಸಿಂಗಾಚಾರ್ಯ, ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡಿ. ಜಾತಕ ಕಳ್ಸಿದ್ ನಾನು.